ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 5 ಮಾರ್ಕ್ಸ್ ಬರ್ತಕ್ಕಂಥ ಲೆಟರ್ ರೈಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ 2023-24ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು, ಲೆಟರ್ ರೈಟಿಂಗ್. ಕ್ವಶನ್ ಏನಂತ ನೋಡೋಣ. ಈಗ ಕ್ವಶನ್ ನಂಬರ್ 14 ಪ್ಲೇ ಕೊಟ್ಟಿದ್ದಾರೆ. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ ಇದೆ ನೋಡ್ರಿ. ಇಮ್ಯಾಜಿನ್ ಯು ಆರ್ ಸಿಂಧು ಆರ್ ಸುಮನ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಚಿಟ್ಟಗುಪ್ಪ ಅಂತ ಕೊಟ್ಟಿದ್ದಾರೆ. ಸೊ ಇದು ಫ್ರಮ್ ಅಡ್ರೆಸ್ ಆಗಿರುತ್ತೆ. ಇಷ್ಟು ಫ್ರಮ್ ಅಡ್ರೆಸ್ ಆಗಿರುತ್ತೆ. ಇಲ್ಲಿ 2 ಕ್ವಶನ್ಸ್ ಅದು, 1, 2. ಈ ಕ್ವಶನ್ ಏನಾಗಿದೆ ಅಂತಂದರೆ, ರೈಟ್ ಎ ಲೆಟರ್ ಟು ಫಾದರ್ ಅಂತಂದಮೇಲೆ ಇದು ಪರ್ಸನಲ್ ಲೆಟರ್ ಆಗಿರುತ್ತೆ. ಆರ್ ಅಂತ ಕೊಟ್ಟ ಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಅದರ ಕೇಸಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ರೈಟ್ ಎ ಲೆಟರ್ ಟು ದ ಹೆಡ್ ಮಾಸ್ಟರ್ ಅಂತ. ಹೆಡ್ ಮಾಸ್ಟರ್ ಅಂತಂದರೆ ಇಟ್ ಈಸ್ ಆಫಿಷಿಯಲ್ ಲೆಟರ್. ಅಂದರೆ ನಾವು ಬರೀಬೇಕಾಗಿದ್ದು ಈ ಲೆಟರ್ ಮಾತ್ರ ಸದ್ಯ. ಇದನ್ನು ಹೇಗೆ ಬರೆಯೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮೇಲೆ ಕೊಟ್ಟಿರುವಂಥ ಈ ಒಂದು ಕ್ವಶನ್, ಈ ಒಂದು ಅಡ್ರೆಸ್, ಇದು ಫ್ರಮ್ ಅಡ್ರೆಸ್, ಈ 2 ಕ್ವಶನ್ಗೂ ಸೇಮ್ ಆಗಿರುತ್ತೆ. ನೀವು ಇದನ್ನು ಬರೆದ್ರೂ ಕೂಡ ಇದೇ ಫ್ರಮ್ ಅಡ್ರೆಸ್ ಬರೀಬೇಕು. ಈ ಕ್ವಶನಿಗೆ ಬರೆದ್ರೂ ಕೂಡ ಇದೇ ಫ್ರಮ್ ಅಡ್ರೆಸ್ ಬರೀಬೇಕಾಗುತ್ತೆ. ಹಾಗಾದ್ರೆ ಫ್ರಮ್ ಅಡ್ರೆಸ್ ಸಿಂಧು ಅಥವಾ ಸುಮನ್ ಅಂತ ಆದರೆ ಗೌರ್ಮೆಂಟ್ ಹೈಸ್ಕೂಲ್ ಚಿಟ್ಟಗುಪ್ಪ, ಅದ್ರ ಕೆಳಗಡೆ ಡೇಟ್ ಬರುತ್ತೆ. ಸೊ ಇದು ಫ್ರಮ್ ಅಡ್ರೆಸ್. ಈಗ ಡೈರೆಕ್ಟ್ ಇಲ್ಲಿ ಬರೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ರೈಟ್ ಎ ಲೆಟರ್ ಟು ದ ಹೆಡ್ ಮಾಸ್ಟರ್ ಅಂತಾರೆ. ಅಂದರೆ ಹೆಡ್ ಮಾಸ್ಟರ್ಗೆ ಬರೀಬೇಕು ಅಂತ, ಅಥವಾ ಹೆಡ್ ಮಿಸ್ಟ್ರೆಸ್. ಹೆಡ್ ಮಾಸ್ಟರ್ ಅಂದರೆ ಅಲ್ಲಿ ಪುರುಷರಾಗಿರ್ತಾರೆ, ಹೆಡ್ ಮಿಸ್ಟ್ರೆಸ್ ಅಂದರೆ ಲೇಡಿ ಹೆಡ್ ಮಾಸ್ಟರ್ ಆಗಿರ್ತಾರೆ ಅಂತ ಅರ್ಥ. ಇದರಲ್ಲಿ ಯಾರೋ ಒಬ್ಬರು ಬರೀಬೇಕಷ್ಟೇ. ರಿಕ್ವೆಸ್ಟಿಂಗ್ ಟು ಫೆಸಿಲಿಟೇಟ್ ಆಲ್ ದ ಕ್ಲಾಸ್ ರೂಮ್ಸ್ ವಿತ್ ರೀಡಿಂಗ್ ಕಾರ್ನರ್ ಅಂತ. ಅಂದರೆ ರೀಡಿಂಗ್ ಕಾರ್ನರನ್ನು ಫೆಸಿಲಿಟೇಟ್ ಮಾಡಿ ಒದಗಿಸ್ಕೊಡ್ರಿ ಅಂತ ಸ್ಕೂಲಲ್ಲಿ ಲೆಟ್ರನ್ನು ಬರೀಬೇಕು. ಯಾರಿಗೆ? ಹೆಡ್ ಮಾಸ್ಟ್ರಿಗೆ. ರೀಡಿಂಗ್ ಕಾರ್ನರ್ ಮೀನ್ಸ್ ಲೈಬ್ರರಿ, ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ಒದಗಿಸುವುದು ಪ್ರತಿ ಕ್ಲಾಸ್ ರೂಮಲ್ಲಿ. ಅಂದರೆ ಆಲ್ ದ ಕ್ಲಾಸ್ ರೂಮ್ಸ್ ಅಂದರೆ ಎಲ್ಲ ಕ್ಲಾಸ್ ರೂಮ್ಗಳಿಗೆ ನಮಗೆ ರೀಡಿಂಗ್ ಕಾರ್ನರನ್ನು ಒದಗಿಸ್ಕೊಡಿ ಅಂತ ಹೇಳಿಬಿಟ್ಟು ಹೆಡ್ ಮಾಸ್ಟ್ರಿಗೆ ಈ ಲೆಟ್ರನ್ನು ಬರೀಬೇಕು. ಸೊ ಬರೀಬೇಕಾಗಿರೋರು ಯಾರು ಇಲ್ಲಿ ಅಂದರೆ ನೋಡಿ, ನೀವು ಗರ್ಲ್ಸ್ ಆಗಿದ್ದರೆ ಸಿಂಧು ಅಂತ ಬರೀಬೇಕು, ಬಾಯ್ಸ್ ಆಗಿದ್ದರೆ ಸುಮನ್ ಅಂತ ಬರೀಬೇಕು. ಸೊ ದಿಸ್ ಈಸ್ ದ ಫ್ರಮ್ ಅಡ್ರೆಸ್. ದ ಹೆಡ್ ಮಾಸ್ಟರ್ ಈಸ್ ಟು ಅಡ್ರೆಸ್. ಇಲ್ಲಿ ಫ್ರಮ್ ಅಡ್ರೆಸ್ಸಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಚಿಟ್ಟಗುಪ್ಪ ಅಂತಿರುತ್ತಲ್ಲ, ಅದೇ ಟು ಅಡ್ರೆಸ್ಗೂ ಅವ್ರಿಗೆ ಅದನ್ನೇ ಬರೀಬೇಕು. GHS ಚಿಟ್ಟಗುಪ್ಪ ಅಂತಲೇ ಬರೀಬೇಕು ಹೆಡ್ ಮಾಸ್ಟರ್. ಓಕೆ, ಈಗ ಒಂದು ಮಾಡೆಲ್ ಲೆಟ್ರನ್ನು ನೋಡೋಣ. ಫ್ರಮ್ ಅಡ್ರೆಸ್ಸಲ್ಲಿ ಸುಮನ್ ಅಂತ ತೊಗೊಂಡಿದ್ದೀನಿ ನಾನಿಲ್ಲಿ ಸುಮನ್ ಅಂತ ಬರೆದಿದ್ದೀನಿ. ಫ್ರಮ್ ಅಡ್ರೆಸ್ ಸುಮನ್. ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಚಿಟ್ಟಗುಪ್ಪ ಅಂತ ಇದೆ, ಅದನ್ನು ನಾನು ಗೌರ್ಮೆಂಟ್ H ಸ್ಕೂಲ್ ಅಂತ ಬರೆದಿರೋದು, ಅಥವಾ ನೀವು GHS ಅಂತ ಬರೀಬೋದು. GHS ಅಂತ ಬರೆದು ಇಲ್ಲಿ ಚಿಟ್ಟಗುಪ್ಪ ಅಂತಿದೆ, ಚಿಟ್ಟಗುಪ್ಪ ಅಂತ ಬರೆದಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು? ಡೇಟ್ ಹಾಕಬೇಕು. ಡೇಟ್ ಇಲ್ಲಿ ಹಾಕಿದ್ದೀನಿ. ಓಕೆ, ಇಲ್ಲಿ ನೆಕ್ಸ್ಟ್ 2ನೇ ಸ್ಟೆಪ್ ಏನು? ಡೇಟ್ ಹಾಕಬೇಕು. ಇಲ್ಲಿ ನಾನು ಡೇಟನ್ನು ಮೆನ್ಷನ್ ಮಾಡಿದ್ದೀನಿ. ಇದಾದಮೇಲೆ ಸೊ ದಿಸ್ ಈಸ್ ಫ್ರಮ್ ಅಡ್ರೆಸ್ ಆಯಿತು. ನೆಕ್ಸ್ಟ್ ಟು ಅಡ್ರೆಸ್ ನೋಡಿ. ಟು ಅಡ್ರೆಸ್ ಹೇಳಿದ್ದೀನಿ ನಾನು, ಇಲ್ಲಿದೆ ನೋಡಿ. ರೈಟ್ ಲೆಟರ್ ಟು ಯಾರಿಗೆ? ದ ಹೆಡ್ ಮಾಸ್ಟರ್ ಅಂತಿದೆ ನೋಡಿ. ಇಲ್ಲಿ ನಾನು ದ ಹೆಡ್ ಮಾಸ್ಟರ್ ಅಂತ ಬರೆದೇನೆ, ಹೆಡ್ ಮಾಸ್ಟರ್. ಆಮೇಲೆ ಸ್ಕೂಲ್ ಹೆಸರು ಸೇಮ್ ಅದನ್ನೇ ಬರೀಬೇಕಂತ ಹೇಳಿದ್ದು ನಾನು. ಇಲ್ಲಿದೆಯಲ್ಲ, ಇದೇ ಸ್ಕೂಲ್ ಅಡ್ರೆಸ್ಸನ್ನು ಇದಕ್ಕೂ ಹೆಡ್ ಮಾಸ್ಟ್ರಿಗೆ ಬರೀಬೇಕಾಗತ್ತೆ. ಹಾಗಾಗಿ ನಾನು ಶಾರ್ಟಾಗಿ GHS ಚಿಟ್ಟಗುಪ್ಪ ಅಂತ ಬರೆದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರೀಬೇಕು ಇಲ್ಲಿ. ಇದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು? ವಿಷಯ. ಲೆಟರ್ ಯಾಕೆ ಬರೀತಿದ್ದೀರಾ ಅಂತಂದರೆ ರಿಕ್ವೆಸ್ಟಿಂಗ್ ಫಾರ್ ರೀಡಿಂಗ್ ಕಾರ್ನರ್ ಅಥವಾ ರಿಕ್ವೆಸ್ಟಿಂಗ್ ಫಾರ್ ಸೆಟಪ್ ರೀಡಿಂಗ್ ಕಾರ್ನರ್. ಇಲ್ಲಿ ನೋಡಿ, ಫೆಸಿಲಿಟೇಟ್ ಆಲ್ ದ ಕ್ಲಾಸ್ ರೂಮ್ ವಿತ್ ರೀಡಿಂಗ್ ಕಾರ್ನರ್. ಇದನ್ನೇ ನಾನು ರಿಕ್ವೆಸ್ಟಿಂಗ್ ಕೊಟ್ಟಿದ್ದೆ. ರಿಕ್ವೆಸ್ಟಿಂಗ್ ಫಾರ್ ರೀಡಿಂಗ್ ಕಾರ್ನರ್ ಸಾಕು, ಜಸ್ಟ್ ಶಾರ್ಟಾಗಿ ಬರೀ. ಬಾಡಿ ಆಫ್ ದ ಲೆಟರ್ ಹೇಗೆ ಸ್ಟಾರ್ಟ್ ಮಾಡಬೇಕು? ಮೊದಲಿಗೆ ವಿತ್ ಅಬೋವ್ ದ ಸಬ್ಜೆಕ್ಟ್. ವಿತ್ ಅಬೋವ್ ದ ಸಬ್ಜೆಕ್ಟ್ ಫಸ್ಟ್ ಕಾಮನ್ ಆಗಿ ಬರೀಲೇಬೇಕು.
ವಿತ್ ಅಬೌವ್ ದ ಸ್ಟೇಟ್, ಅದೇ ಇದು ಸ್ಟೇಟ್ಮೆಂಟ್ ಇದು, ವಿತ್ ಅಬೌವ್ ದ ಸಬ್ಜೆಕ್ಟ್ ಅಂತ ಬರೀಬೇಕು. ಇದಾದ ನೆಕ್ಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಕೊಡಬೇಕು. ಇಂಟ್ರೊಡಕ್ಷನ್ ಕೊಡಬೇಕು. ಈ ಇಂಟ್ರೊಡಕ್ಷನ್ ಇಲ್ಲಿದೆ ನೋಡಿ, ಜಸ್ಟ್ ಐ ಸುಮನ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಚಿಟಗುಪ್ಪ, ಅದನ್ನೇ ಬರ್ತೀನಿ ನನಗೆ. ಐ ಸುಮನ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಚಿಟಗುಪ್ಪ. ನೆಕ್ಸ್ಟ್ ಏನ್ಮಾಡಿ, ಕ್ಲಾಸ್ 10 ಸೆಕ್ಷನ್ ಬಿ ಅಂತ ಮಾಡಿದ್ದೀನಿ ಅಷ್ಟೇ. ನೀವು ಏನಾರ ಬರೀಬೋದು, ಸೆಕ್ಷನ್ ಏನೋ ಬಿನೋ ಯಾವುದೋ ಅಂತ ಬರೀಬೋದು. ಕ್ಲಾಸ್ 10 ಸೆಕ್ಷನ್ ಬಿ ಅಂತ ಬರ್ತೀನಿ. ಈಗ ನೋಡಿರಿ, ರೀಡಿಂಗ್ ಕಾರ್ನರ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಎವ್ರಿ ಲರ್ನರ್. ಹೀಗೆ ಬರೀಬೋದು. ಐ ಸುಮನ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಚಿತ್ರಗುಪ್ಪ, ಕ್ಲಾಸ್ 10 ಸೆಕ್ಷನ್ ಬಿ. ರೀಡಿಂಗ್ ಕಾರ್ನರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಲರ್ನರ್. ಪ್ರತಿಯೊಬ್ಬ ಕಲಿಯೋರಿಗೆ ರೀಡಿಂಗ್ ಕಾರ್ನರ್ ತುಂಬ ಇಂಪಾರ್ಟೆಂಟ್ ಅಂತ ತಿಳಿಸಿದ್ದೀನಿ. ನೆಕ್ಸ್ಟ್, ಟು ಎನ್ಹಾನ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್. ಸೊ ಅಲ್ಲಿ ರೀಡಿಂಗ್ ಕಾರ್ನರ್ ಇತ್ತು ಅಂತಂದರೆ ಕಲಿಯೋರಲ್ಲಿ ಏನು ಹೆಚ್ಚಾಗುತ್ತೆ, ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್, ಬರೆಯುವಂಥ ಮತ್ತು ಓದುವಂಥ ಸ್ಕಿಲ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಹಾಗಾಗಿ ಈ ರೀಡಿಂಗ್ ಕಾರ್ನರನ್ನು ಸೆಟಪ್ ಮಾಡಿ ಸ್ಕೂಲಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ರು ನೀವು. ಸೊ ವಿ ಆರ್ ರಿಕ್ವೆಸ್ಟಿಂಗ್ ಯು ಟು ಫೆಸಿಲಿಟೇಟ್ ರೀಡಿಂಗ್ ಕಾರ್ನರ್. ನೋಡಿ, ವಿ ಆರ್ ರಿಕ್ವೆಸ್ಟಿಂಗ್ ಯು. ಸೊ ವಿ ಆರ್ ಅಂತ ಅಷ್ಟೇ ಸೇರಿಸಿದ್ದೀನಿ, ಉಳಿದಿದ್ದು ಇದೇ ಕ್ವಶನಲ್ಲಿ ಇದೆ, ಇಲ್ಲಿದೆ ರಿಕ್ವೆಸ್ಟಿಂಗ್ ಟು ಫೆಸಿಲಿಟೇಟ್ ಕ್ಲಾಸ್ ರೂಮ್ ಇದೆ, ಅದನ್ನೇ ಬರಿಬೋದು ಡೈರೆಕ್ಟ್. ನಾನು ಬರ್ತೀನಿ. ಸೊ ವಿ ಆರ್ ರಿಕ್ವೆಸ್ಟಿಂಗ್ ಯು ಟು ಫೆಸಿಲಿಟೇಟ್ ರೀಡಿಂಗ್ ಕಾರ್ನರ್ ಇನ್ ಆಲ್ ದ ಕ್ಲಾಸ್ ರೂಮ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಇಷ್ಟು ನೀವು ಸಿಂಪಲ್ಲಾಗಿ ಬರೆದ್ರೆ ಸಾಕು. ಇದು ಬಾಡಿ ಆಫ್ ದ ಲೆಟರ್ ಆಗುತ್ತೆ. ನೆಕ್ಸ್ಟು ಅವ್ರಿಗೆ ಥ್ಯಾಂಕಿಂಗ್ ಯು ಅಂತ ಹೇಳಬೇಕು, ಒಂದು ಲೈನ್ ಬಿಟ್ಟು. ನೆಕ್ಸ್ಟ್ ಮತ್ತು ಒಂದು ಲೈನ್ ಬಿಟ್ಟು ಯುವರ್ಸ್ ಫೇತ್ಫುಲ್ಲಿ ಅಂತ ಬರೆದು ಅಲ್ಲಿ ನಿಮ್ಮ ಏನು ಅಲ್ಲಿ ಹೆಸರು ಕೊಟ್ಟರು ಆ ಹೆಸರನ್ನೇ ಸುಮನ್ ಇದ್ರೆ ಸುಮನು, ಅಲ್ಲಿ ಸಿಂಧು ಅಂತ ಗರ್ಲ್ಸು ಸಿಂಧು ಅಂತಾರೆ, ಸಿಂಧು ಅಂತ ಹೇಳಿ ಬರೀಬೇಕಷ್ಟೇ. ಸೊ ಇದು ಏನಂದರೆ ಆಫೀಷಿಯಲ್ ಲೆಟರ್ ಬರೆಯುವಂಥ ಒಂದು ಮೆಥಡ್. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡಬೇಕು, ನೀಟಾಗಿ ಬರ್ಕೋಬೇಕು. ಓಕೆನಾ? ನೀಟಾಗಿ ಬರ್ಕೊಂಡು ನಾಳೆ ತೋರಿಸ್ಬೇಕು. ಓಕೆ, ಥ್ಯಾಂಕ್ ಯು. ಪ್ರಾಕ್ಟೀಸ್ ಮಾಡಿ ಸರಿ.